ಇನ್ನು ಬಡವರ ಮಕ್ಕಳಿಗೂ ಕೂಡ ಉತ್ತಮವಾಗಿರುವಂತಹ ಶಿಕ್ಷಣ ಸಿಗಬೇಕು, ಬಡವರ ಮಕ್ಕಳು ಕೂಡ ಉತ್ತಮವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜು ಅದೇ ರೀತಿಯಾಗಿ ಹಾಸ್ಟೆಲ್ಗಳನ್ನು ಕೂಡ ನಿರ್ಮಾಣ ಮಾಡುತ್ತೆ. ಆದರೆ ಮಕ್ಕಳ ವಸತಿ ನಿಲಯದ ದುಸ್ಥಿತಿಯನ್ನು ಯಾರೊಬ್ಬರೂ ಕೇಳೋರೇ ಇಲ್ಲ. ಈ ರೀತಿಯಾದ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇಲ್ಲ. ಈಗ ಕೊಪ್ಪಳದ ಕುಷ್ಟಗಿಯಲ್ಲೂ ಕೂಡ ನಿರ್ವಹಣೆ ಇಲ್ಲದೆ ಸರ್ಕಾರಿ ಹಾಸ್ಟೆಲ್ ಒಂದು ಹಾಳಾಗ್ತಾ ಇದೆ, ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗಿದೆ. 2 ವರ್ಷದಿಂದ ಗೋದಾಮಾಗಿ ಪರಿವರ್ತನೆಯಾಗಿದೆ ಒಂದು ಹಾಸ್ಟೆಲು. ಮಕ್ಕಳು ಓದಬೇಕು, ಬಡವರ ಮಕ್ಕಳಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಆಗಬೇಕು. ಬಡವರ ಮಕ್ಕಳಿಗೆ ಖಾಸಗಿ ಹಾಸ್ಟೆಲ್ಗಳಲ್ಲಿ ಓದೋದಕ್ಕಾಗಲ್ಲ, ಫೀಸ್ ಕಟ್ಟೋದಕ್ಕಾಗಲ್ಲ ಅಂತ ಸರ್ಕಾರ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡುತ್ತೆ. ಕೋಟಿ ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣ ಆಗತ್ತೆ. ಆದರೆ ಅದಾದ ಬಳಿಕ ಯಾವುದಕ್ಕೆ ಬಳಕೆ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ, ಉದಾಹರಣೆ. ಒಂದು ಹಾಸ್ಟೆಲನ್ನು ಕಳೆದ 2 ವರ್ಷದಿಂದ ಒಂದು ಗೋದಾಮಾಗಿ ಬಳಕೆ ಮಾಡಲಾಗ್ತಾ ಇದೆ. ಕೆಲವು ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಪೀಠೋಪಕರಣಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಹೋಗಿದ್ದಾವೆ. ಒಳಗಡೆ ಇರುವಂತಹ ಪೀಠೋಪಕರಣಗಳು ಯಾರ್ಯಾರು ಎತ್ಕೊಂಡೋದ್ರು, ಯಾರ್ಯಾರು ಅದನ್ನೆಲ್ಲವನ್ನು ಕೂಡ ಹಾಳುಗೆಡುವ ಹೋದರು. ಅದೇ ರೀತಿಯಾಗಿ ಕಿಟಕಿ ಗಾಜುಗಳೆಲ್ಲವೂ ಕೂಡ ಪೀಸ್ ಪೀಸ್ ಆಗಿ ಹೋಗಿದ್ದಾವೆ. ಇನ್ನು ಒಳಗಡೆ ಇರುವಂತಹ ಬೆಡ್ಡು, ಹಾಸಿಗೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀರಿ. ಅಲ್ಲಿ ಸಿಮೆಂಟ್ ಇಡುವಂಥದ್ದು ಅಥವಾ ಮತ್ತೊಂದು ಮಗದೊಂದು ಅಂತ ಒಂದು ಗೋದಾಮಿನ ರೀತಿ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲನೂ ಬಡವರ ಮಕ್ಕಳು ಉಳಿದುಕೊಂಡು ನಾಳೆ ಈ ದೇಶದ ಭವಿಷ್ಯ ಅವರೆಲ್ಲರೂ ಕೂಡ ಅವರು ಉಳಿದುಕೊಂಡು ಓದುವಂತಹ ಹಾಸ್ಟೆಲ್ ಇದು. ಆ ಹಾಸ್ಟೆಲ್ ಬಳಕೆಯಾಗ್ತಾ ಇರುವಂಥದ್ದು ಅನೈತಿಕ ಚಟುವಟಿಕೆಗಳಿಗೆ. ನಿರ್ವಹಣೆ ಇಲ್ಲದೆ ಕಿಟಕಿ ಗಾಜುಗಳು ಸಂಪೂರ್ಣವಾಗಿ ಪೀಸ್ ಪೀಸ್ ಆಗಿದ್ದಾವೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ಭಾರಿ ನಿರ್ಲಕ್ಷ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು 2019ರಲ್ಲೇ ಈ ಒಂದು ಹಾಸ್ಟೆಲನ್ನು ಉದ್ಘಾಟನೆ ಮಾಡಿದ್ದಾರೆ. ಸುಸಜ್ಜಿತವಾಗಿರುವಂತಹ ವಸತಿ ನಿಲಯ, ಮಕ್ಕಳು ಬರ್ತಾರೆ, ಇಲ್ಲಿ ಉಳ್ಕೊತಾರೆ, ಕಲಿತಾರೆ, ದೇಶದ ಭವಿಷ್ಯ ಆಗ್ತಾರೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಈಗ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಈ ಹಾಸ್ಟೆಲ್ ಪಾಳು ಬಿದ್ದಿದೆ. ಅದೇ ರೀತಿಯಾಗಿ ಒಂದು ಮೇಜರ್ ಸರ್ಜರಿಯ ಅವಶ್ಯಕತೆ ಕೂಡ ಇದಕ್ಕಿದೆ. ಹೊರಗಡೆ ಅದರ ಬೋರ್ಡನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಪರಿಶಿಷ್ಟ ವರ್ಗಗಳ ಒಂದು ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಇದು. ಅದರ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಶಾಲೆ, ನಿರ್ವಹಣೆ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ವಿದ್ಯಾರ್ಥಿಗಳು ಯಾರೂ ಕೂಡ ಇಲ್ಲಿ ಕಲಿಯೋದಕ್ಕೆ ಅವಕಾಶ ಸಿಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಟ್ಟಣದಲ್ಲಿ SC/ST ಸಂಬಂಧಪಟ್ಟ ಹಾಗೆ ಹಾಸ್ಟೆಲು 2008ರಲ್ಲಿ ಅದು ಆಗಿ ಉದ್ಘಾಟನೆ ಆಗಿದ್ದರೂ ಕೂಡ ಅಲ್ಲಿ ಈಗಾಗಲೇ ಆ ಕಟ್ಟಡ ಯಾವ ರೀತಿ ಇದೆ ಅಂತಂದರೆ ಅದು ನೋಡಲು ತುಂಬ ಬೇಜಾರಾಗ್ತದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಕಿಟಕಿ ಗಾಜುಗಳನ್ನು ಯಾರೋ ಕೆಲವು ಜನ ಹೊಡೆದು ಹೋಗಿದ್ದಾರೆ. ಮತ್ತು ಇವತ್ತು ಅಲ್ಲಿ ಕಾವಲುಗಾರ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಕಾವಲುಗಾರ ಇದ್ದಾರೆ ಇಲ್ಲ ಗೊತ್ತಿಲ್ಲ. ಆದರೂ ಇವತ್ತು ಆ ಕಿಟಕಿ ಗಾಜುಗಳು ಹೊಡೆದು ಒಳಗೆ ನುಸುಳಿ ಏನಾದರೂ ಆಗುವಂಥ ಸಂಭವ ಕೂಡ ಇದೆ. ಅದಕ್ಕೆ ಮೇಲಾಧಿಕಾರಿಗಳು ಆ SC/ST ಹಾಸ್ಟೆಲ್ಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸುರಕ್ಷಿತವಾಗಿಡಬೇಕಾಗುತ್ತದೆ. ಮತ್ತು ಮುಂದಿನ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಈ ಮೂಲಕ ಕೇಳಿ. ಕುಷ್ಟಗಿ ಪಟ್ಟಣದಲ್ಲಿ SC/ST ಸಂಬಂಧಪಟ್ಟ ಹಾಗೆ ಹಾಸ್ಟೆಲು 2000 ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಅಂತ ಒಂದು ಸ್ಯಾಂಕ್ಷನ್ ಇದೆ. ಅಲ್ಲಿ ಸ್ಯಾಂಕ್ಷನ್ ಸ್ಟ್ರೆಂತ್ 175 ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಅದು ಮೊದಲಿಗೆ 2008ರಲ್ಲೇ ಅಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದನ್ನ ಅಲ್ಲಿ 50 ವಿದ್ಯಾರ್ಥಿಗಳಿಗೆ ಮಾತ್ರ ಅಕಾಮಿಡೇಷನ್ಗೆ ಅವಕಾಶ ಇದೆ. ಅಲ್ಲಿ ಈಗ ಮಂಜೂರಾತಿ ಸಂಖ್ಯೆ 2019ರಲ್ಲಿ 19ರಿಂದ ಎಕ್ಸ್ಟೆನ್ಷನ್ ಮಾಡಿದ್ರು. ಅದನ್ನು 175 ವಿದ್ಯಾರ್ಥಿಗಳಿಗೆ ದಾಖಲಾತಿ ಕೊಡಿರಿ ಅಂತ ಮಾಡಿದರು. ಅವಾಗಲಿದ್ದ ಏನಾಯಿತು, ನಮಗೆ ಬಿಲ್ಡಿಂಗ್ ಸಮಸ್ಯೆ ಆಯಿತು. ಹೊರಗಡೆ ಎಲ್ಲ ನೋಡಿ ನಾವು ಏನಂದರೆ ಬಾಡಿಗೆ ಬಿಲ್ಡಿಂಗ್ಗಳು ಹುಡುಕಿದ್ವಿ, ಸಿಗಲಿಲ್ಲ. ಅದು SCP TSP ಅನ್ನೋದನ್ನ ಅಡಿಯಲ್ಲಿ ಕಾಲೇಜು ಆವರಣದಲ್ಲಿ ಅದನ್ನು ನಿರ್ಮಾಣ ಮಾಡಿದರು. ಮತ್ತು ಹಾಗಾಗಿ ನಾವು ಪ್ರಿನ್ಸಿಪಾಲ್ರವ್ರಿಗೆ ಕೇಳ್ಕೊಂಡಾಗ ಅವ್ರು ಕೊಟ್ಟರು ನಮಗೆ. ಅದನ್ನು ಕೊಟ್ಟರು. ನಾವು ಅದನ್ನು ಅವಾಗಲಿದ್ದ ಬಳಸ್ತಾ ಇದ್ದೀವಿ. ಅಂದರೆ ನಾವು ಲಾಸ್ಟು ಮಾರ್ಚ್ 2024 ಮಾರ್ಚ್ವರೆಗೆ ವಿದ್ಯಾರ್ಥಿಗಳು ಇದ್ರಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬಿಟ್ರು. ಅವರು ಎಲ್ಲ PVC ಹುಡುಗರು ನಾವು ಅಲ್ಲಿ ಹಾಕಿದ್ವಿ. PVC ಮತ್ತು ಡಿಗ್ರಿ ನಾವೇ ಏನು ಸಪ್ರೇಟ್ ಮಾಡ್ತಾಯಿಲ್ಲ, ಪ್ರತ್ಯೇಕತೆ ಇಲ್ಲ. ಅದು PVC ಡಿಗ್ರಿ ಅಂತ ಪ್ರತ್ಯೇಕ ಇಲ್ಲ, ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಅಂತಂದು ಇರೋದು. ಹಾಗಾಗಿ ಅಲ್ಲಿ ಈಗ ಡಿಗ್ರಿ ಅವರು ಆ ಕಡೆ ಇರ್ತಿದ್ರು. ಅಲ್ಲಿ ಹಾಸ್ಟೆಲಲ್ಲಿ 100 ವಿದ್ಯಾರ್ಥಿಗಳ ಸಂಖ್ಯೆ ಈಗ ಅನುಗುಣವಾಗಿ ಅದು 100 ವಿದ್ಯಾರ್ಥಿಗಳು ಹಿಡಿದಿತ್ತು ಹಳೆ ಬಿಲ್ಡಿಂಗ್.
ಅಲ್ಲಿ ಹೆಚ್ಚುವರಿ ವಿದ್ಯಾರ್ಥಿಗಳು ಒಂದು 60 ಹುಡುಗರು ನಮಗೆ ಹೆಚ್ಚುವರಿ ವಿದ್ಯಾರ್ಥಿಗಳು ಇದ್ದರು ಹೋದ ಸರಿ ಮಾರ್ಚ್ ಮಟ್ಟ ಇದ್ದರು ಅವರು. ಈಗ ಎಕ್ಸಾಮ್ ಮುಗಿಸ್ಕೊಂಡು ಹೋದ್ಮೇಲೆ ಸ್ವಲ್ಪ ಹುಡುಗರಾದ್ರೆ ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಎರಡು ಕಡೆ ನಿರ್ವಹಣೆ ಮಾಡ್ಲಿಕ್ಕೆ ತೊಂದರೆ ಆಗಿರೋದ್ರಿಂದ ಒಂದೇ ಹೊತ್ತಲ್ಲೇ ನಾವು 100 ಹುಡುಗರಿಗೆ ಅಲ್ಲಿ ಕೆಪಾಸಿಟಿ ಕರೆಕ್ಟ್ ಇದೆ. ಅಷ್ಟು ವಿದ್ಯಾರ್ಥಿಗಳಿಗೆ ನಾವು ಅಲ್ಲಿ ಅಕಾಮಿಡೇಷನ್ ಮಾಡಿ ಅವ್ರಿಗೆ ಊಟ ತಿಂಡಿ ಎಲ್ಲ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ವಿ. ಹೆಚ್ಚುವರಿ ಈಗ ಮತ್ತು ಹುಡುಗರ ಸಂಖ್ಯೆ ಕಡಿಮೆ ಅಂದರೆ ನಾವು ಸಿಬ್ಬಂದಿಗಳನ್ನು ಕೂಡ ಹೆಂಗೆ ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿನ ನಾವು ಸಿಬ್ಬಂದಿಯವ್ರು ತೊಗೋಬೇಕಂತ ಇದೆ. 100 ವಿದ್ಯಾರ್ಥಿಗಳಿಗೆ 5 ಜನ ಸಿಬ್ಬಂದಿಯವ್ರು ಬೇಕಂತ ಇರ್ತೈತೆ. ಎನ್ ಜಿ ಒದವ್ರು ನಮ್ಮ ಪರ್ಮನೆಂಟ್ ಇಲ್ಲ, ಎನ್ ಜಿ ಒ ಸಿಬ್ಬಂದಿಯನ್ನು ತೊಗೊಂಡು ನಾವು ಮಾಡ್ತಾಯಿದ್ವಿ. ಈಗ ನಾವು 165 175 ವಿದ್ಯಾರ್ಥಿಗಳಿದ್ದಾಗ 6-7 ಜನ ತೊಗೊತಿದ್ವಿ ನಾವು.